ಸೊ ಈಗ ಬರೋದು ಯಾವ ಥರ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಬಿಕಾಸ್ ಇವತ್ತು ನಮ್ಮ ಏನ್ಷಂಟ್ ವಿಸ್ಡಮ್ ಅಂತ ಬಂದಾಗ ನಮ್ಮೆಲ್ರಿಗೂ ಒಂದು ಕಂಡೀಷ್ನಿಂಗ್ ಆಗಿರುತ್ತೆ. ಹೌದು ಈಗ ನಾವು ಹೌದು ಎದ್ದ ತಕ್ಷಣ ಕರಾಗ್ರೆ ಹಾ ಮತ್ತು ಹಾ ಈ ಹಾ ಚಿಕ್ಕಂದಿಂದ ಗಣಪತಿ ಸ್ತೋತ್ರಗಳು, ಹ್ಮ್ ಧೈರ್ಯಕ್ಕೆ ಆಂಜನೇಯನ ಸ್ತೋತ್ರ ಇವತ್ತು ತುಂಬ ಬಂದ್ಬಿಟ್ಟಿದೆ ಇವತ್ತು ಹ್ಮ್ ರೀಲ್ಸ್ ಹ್ಮ್ ಹ್ಮ್ ಯೂನಿವರ್ಸಿಟಿನಲ್ಲಂತೂ. ಸೊ ಪೀಪಲ್ ಆರ್ ವೆರಿ ಕನ್ಫ್ಯೂಸ್ಡ್. ಹ್ಮ್ ಯಾವ ಮಂತ್ರ ಸಿದ್ಧಿ ಆಗಬೇಕಾ, ಯಾವುದನ್ನು ನಾವು ಪಠಿಸ್ಬೇಕು, ಹೇಗೆ ಮಾಡಬೇಕು ಅಂತ. ಸೊ ಫಸ್ಟು ಆಯ್ಕೆ ಹೇಗೆ, ಮತ್ತು ಎರಡನೇದು ಅಫ್ಕೋರ್ಸ್ ದಕ್ಷಿಣಾಮೂರ್ತಿ ಮಂತ್ರನ ಮಾಡೋದ್ರಿಂದ ಏನು ಸಿಗುತ್ತೆ ಆಮೇಲೆ, ಬಟ್ ಹೇಗೆ ಮಾಡಬೇಕು ಸೆಕೆಂಡ್ ಪ್ರಶ್ನೆ. ನೀವು ಹೇಳಿದ್ರಲ್ಲೇ ನಾನು ಉತ್ತರ ಹೇಳ್ತೀನಿ. ಒಂದು ನೀವು ಹೇಳಿದ್ದು ಎದ್ದ ತಕ್ಷಣ ಅಂತ, ಕರಾಗ್ರೆ ಅಂತ. ದಕ್ಷಿಣಾಮೂರ್ತಿ ಅಷ್ಟಕ ಒಂದು ಅದ್ಭುತವಾದ ಸಾಧನ ಕೊಡುತ್ತೆ. ಎದ್ದ ತಕ್ಷಣನೂ ಮಾಡ್ಬೋದು. ಅದು ಯಾವುದು ಅಂದರೆ, ಇವಾಗ ಬೇರೆ ಉಪಾಸನೆಗಳಲ್ಲಿ ಏನಾಗುತ್ತೆ ಅಂದರೆ, ಒಂದು ಆ ದೇವರ ಬಗ್ಗೆ ಒಂದು ಏಕಾಗ್ರತೆ ಮೊದಲಿಗೆ ಬೇಕು, ಅಥವಾ ಓಹೋ, ಭಕ್ತಿ, ತೀವ್ರವಾದ ಭಕ್ತಿ ಬೇಕೇ ಬೇಕು. ಇದರಲ್ಲಿ ನಮ್ಮದೇ ಅನುಭವಗಳನ್ನು ತಗೊಂಡು ಈ ಸ್ತೋತ್ರ ಆಲೋಚನೆ ಮಾಡ್ಬೋದು, ಚಿಂತನೆ ಮಾಡ್ಬೋದು. ಉದಾಹರಣೆಗೆ ಎದ್ದ ತಕ್ಷಣ ಬೇಗ ಸ್ವಲ್ಪ ಬೆಳಗ್ಗೆ ಹೇಳ್ತೀವಿ ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಮಲ್ಕೊಂಡ್ಮೇಲೆ ಬೇಗ ಹೇಳ್ತೀವಿ. ಅಥವಾ ಯಾರೇ ಎದ್ದ ಮೇಲೂ ಕೆಟ್ಟ ಕನಸಿಂದಾನೂ ಎದ್ರೂ ವಾಪಸ್ ಮಲ್ಕೊಳಕ್ಕೆ ಹೋಗಬೇಕು ಅಂತಾನೆ ಇರುತ್ತೆ ಮನಸ್ಸು. ಇವತ್ತು ನನಗೆ ಅಮ್ಮ ಎಬ್ಸ್ತಿದ್ರು ಬೆಳಗ್ಗೆ, ಇಲ್ಲ ಸ್ವಲ್ಪ 5 ನಿಮಿಷ ಆದಮೇಲೆ ಎಬ್ಸು, ಇನ್ನು ಸ್ವಲ್ಪ ಮಲ್ಕೋಬೇಕು ಅಂತ ಹೇಳ್ತೀವಿ. ಯಾಕೆ? ಆ ನಿದ್ದೆಯ ಸಂದರ್ಭದಲ್ಲಿ ಇರೋ ಆನಂದ, ಅದರ ಬಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ. ಧ್ಯಾನ ಅಂದರೆ ಯೋಚನೆ ಮಾಡಿ ಅದ್ರ ಬಗ್ಗೆ ಅಷ್ಟೇ. ಎದ್ದ ತಕ್ಷಣ ಸ್ನೂಸ್ ಮಾಡ್ತೀವಲ್ವಾ ಅಲಾರ್ಮ್ನ, ಸ್ನೂಸ್ ಮಾಡಬೇಡಿ. ಯಾಕೆ? ಅವಾಗ ಈ ಧ್ಯಾನ ಆಗಲ್ಲ, ನಿದ್ದೆಯಲ್ಲಿ ಧ್ಯಾನ ಆಗಲ್ಲ. ಎದ್ದ ತಕ್ಷಣ ಎದ್ಬಿಟ್ಟು, ಇವಾಗ ನಮ್ಮ ಪ್ರವೃತ್ತಿ ಹಾಗಿರುತ್ತೆ, ಮತ್ತೆ ಮಲ್ಕೋಬೇಕು ಅಂತಿರುತ್ತಾನೆ ಆ ಮಂಪರು ಸ್ಟೇಜಲ್ಲಿ. ಈ 4 ಗಂಟೆಗೆ ಎದ್ದರೆ ಯಾರು ಯಾವುದೋ ಕಾರಣಕ್ಕೆ ಮತ್ತೆ ಮಲ್ಕೊಳ್ಬೇಕು ಅಂತಾನೆ ಇರುತ್ತೆ ಮನಸ್ಸು. 4:15 5:30 ಎದ್ರುವೇನೆ. ಆವಾಗ ಮಲ್ಕೊಳ್ಬೇಡಿ, ಸುಮ್ಮನೆ ಕೂತ್ಕೊಂಡು ಅದಕ್ಕೆ ಹೋಗಬೇಕು ನಿದ್ದೆಗೆ ಹೋಗಬೇಕು ಅಂತಿರತ್ತೆ ಮನಸ್ಸಿನಲ್ಲಲ್ವಾ. ಅದನ್ನು ಸ್ವಲ್ಪ ವಿಚಾರ ಮಾಡಿ, ಯಾಕೆ ಇದು ಮನಸ್ಸಿನಲ್ಲಿ ಬರ್ತಿದೆ ಇವಾಗ, ಅದರಲ್ಲಿ ಏನಿದೆ ಆ ನಿದ್ದೆಯಲ್ಲಿ, ಆ ಆನಂದ. ಕೆಲವು ಸಲ ನಮ್ಮ ಫ್ರೆಂಡ್ಸ್ ಇರ್ತಾರೆ ಆಟ ಆಡೋಕ್ಕೆ ನಮ್ಮ ಜೊತೆ, ಅದನ್ನು ಮಾಡಲೋ ನಿದ್ದೆ ಹೋಗ್ಲೋ ಅಂದರೆ ಸ್ಪಷ್ಟವಾಗಿರುತ್ತೆ ನಿರ್ಣಯ, ನಿದ್ದೆಗೆ ಹೋಗು ಅಂತ. ನಮ್ಮ ಅಮ್ಮ ನಮ್ಮ ಪಕ್ಕ ಮಲ್ಕೊಂಡಿರ್ಬೋದು, ಅಮ್ಮ ಪಕ್ಕ ತಾಯಿ ಮಲ್ಕೊಂಡಿರ್ಬೋದು, ಎಂಥ ಪ್ರೀತಿ ಪರಸ್ಪರ, ಅಥವಾ ಇನ್ಯಾವುದೋ ಸಂದರ್ಭದಲ್ಲೂ. ಆದರೆ ಮಗು ಅಮ್ಮನ ಪಕ್ಕಕ್ಕೆ ಹಾಕಿ, ಅಮ್ಮ ಮಗುವಿನ ಪಕ್ಕಕ್ಕೆ ಹಾಕಿ ನಾನು ನಿದ್ದೆಗೆ ಹೋಗಬೇಕು ಅಂತ ಪ್ರವೃತ್ತಿ ಇರುತ್ತೆ ಅಲ್ವಾ. ನಾವು ನಮ್ಮ ಚಿಕ್ಕವರಾಗಿದ್ದಾಗ, ನಮ್ಮ ಅಪ್ಪ ಅಮ್ಮ ಇದ್ದಾಗ, ಆ ನಿದ್ದೆ ಸಂದರ್ಭದಲ್ಲಿ ಅವರೂ ಬೇಡ, ನಾನು ನಿದ್ದೆಗೆ ಹೋಗಬೇಕು ಅಂತಿತ್ತು ನಮಗೆಲ್ರೂ. ಅಂದ್ರೆ ಏನು, ಆ ನಿದ್ದೆಯಲ್ಲಿ ಸಿಗೋ ಆ ಸುಖ ಆನಂದ, ತಾಯಿಗೆ ಅಮ್ಮನಲ್ಲಿ ಯಾವ ಸಿಗೋ ಆನಂದ ಅದಕ್ಕಿಂತ ಹೆಚ್ಚು ಆನಂದ ಅದು. ಈ ವಿಚಾರ ಮಾಡಿ ಎದ್ದ ತಕ್ಷಣ. ಆದರೆ ಏನಾಯಿತು ಅಂದರೆ, ಆ ನಿದ್ದೆ ಸಂದರ್ಭದಲ್ಲಿ ನಮಗೆ ಅದು ಹೊಳಿಲಿಲ್ಲ, ಈ ಆನಂದ ಇಲ್ಲಿದೆ, ಅದೇ ನನ್ನ ಸ್ವರೂಪ, ಅದೆಲ್ಲ ಹೊಳಿಲಿಲ್ಲ ನಮಗೆ. ಇದು ಒಂದು ವಿಚಾರ, ಇದು ಸ್ಪಷ್ಟ. ಎರಡನೇದು, ಆ ನಿದ್ದೆಯಿಂದ ನಾನು ಎದ್ದೆ, ಇದೆಲ್ಲ ಬೈದವೆ 6ನೇ ಶ್ಲೋಕದಲ್ಲಿ ಬರುತ್ತೆ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ. ನಿದ್ದೆಯಿಂದ ಇವಾಗ ನಾನು ಎದ್ದೆ, ಸ್ಪಷ್ಟವಾಗಿ ಗೊತ್ತಿದೆ ನನಗೆ, ನಾನೇ ಅಲ್ಲಿ ನಿದ್ದೆಯಲ್ಲಿ ಹೋಗಿದ್ದೆ ಅಂತ. ಅದಕ್ಕೆ ನಾನು ವಾಪಸ್ ಆ ನಿದ್ದೆಗೆ ಹೋಗಬೇಕು ಅಂತಿದೆ. ಅಂದರೆ ಏನು, ಆ ನಿದ್ದೆಯಲ್ಲಿ ಅಷ್ಟೊಂದು ಆನಂದ ಇದೆ, ನಾನು ಅದು ಅನುಭವಿಸಿದೆ, ಮತ್ತೆ ಅದನ್ನು ಅನುಭವಿಸಕ್ಕೆ ಹೋಗಬೇಕು ಅಂತ ಆ ಸ್ಪಷ್ಟತೆ ಇದೆ ಈಗ. ಆದರೆ ಯಾತ್ರ ಬಗ್ಗೆ ನಮಗೆ ಇವಾಗ ತಿಳುವಳಿಕೆ ಇಲ್ಲ ಅಂದರೆ, ಆ ನಿದ್ದೆಯಲ್ಲಿರೋ ಆ ಆನಂದ ಸ್ವರೂಪ ಅದೇ ನಾನು ಅಂತ ತಿಳುವಳಿಕೆ ಇವಾಗಿಲ್ಲ. ಯಾಕೆ? ಎದ್ಮೇಲೆ ಏನಾಗಿದೆ ಅಂದರೆ, ಈ ದೇಹದ್ದೆಲ್ಲ ಚೇಷ್ಟೆ ಬಂದಿದೆ, ಹಸಿವು ಬಾಯಾರಿಕೆ ಅದೆಲ್ಲ, ಅಥವಾ ಮನಸ್ಸಿನ ಚಿಂತ. ಕೆಲವು ಸಲ ನಾವು ಗಮನಿಸ್ಬೋದು, ಒಂದು ಚೆನ್ನಾಗಿರೋ ನಿದ್ದೆಯಿಂದ ಎದ್ದ ತಕ್ಷಣ ಒಂದು ಅಂತರಾಳ ಅವಸ್ಥಾ ಅಂತ ಹೇಳ್ತೀವಿ, ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಏನೂ ಚಿಂತೆ ಇರಲ್ಲ. ಆ ನಿದ್ದೆದ ಸುಖದ ಸಮುದ್ರ, ಅದ್ರದ್ದು ಸ್ಪರ್ಶ ಇನ್ನು ಸ್ವಲ್ಪ ಇರುತ್ತೆ. ಆಮೇಲೆ ಒಂದೊಂದಾಗೆ ನಾವು ಹಾಗೆ ಬನಿಯನ್ ಶರ್ಟ್ ಜಾಕೆಟ್ ಎಲ್ಲ ಹಾಕೊಳ್ಳೋ ಥರ ಈ ಕೋಶಗಳು ಹಾಕೋತೀವಿ, ಈ ಚಿಂತೆ, ಈ ಹಸಿವು ಬಾಯಾರಿಕೆ, ಈ ದೇಹದ ಬಗ್ಗೆ ಇದೆಲ್ಲ ಒಂದೊಂದಾಗಿ ಬಂದು ಸೇರತ್ತೆ ನಮಗೆ. ಆದರೆ ಸ್ವಲ್ಪ ಹೊತ್ತು ಅದು ಯಾವುದೂ ಇರಲ್ಲ. ಅದನ್ನೇ ಈಗ ಸೈನ್ಸು ಥೀಟಾ ಸ್ಟೇಟು
ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ದ ಮೋಸ್ಟ್ ಹಾ ಹೌದು ಸಬ್ಕಾನ್ಷಿಯಸ್ನ ಹೇಳ್ಬೋದು ಆ ಥರ ಆಕ್ಸೆಸ್ maybe. ಮಾಡೋ ಥರ ಅಂತೆಲ್ಲ ಯಾಕಂದ್ರೆ ಹೇಳ್ತಾರಲ್ಲ. ಅವಾಗ ಆ ಮನಸ್ಸು ಅದಕ್ಕೆ ಆ ಸಾಮರ್ಥ್ಯ ಇರುತ್ತೆ, ಆ ಶಾಂತತೆ ಇರುತ್ತೆ ಮುಖ್ಯವಾಗಿ. ಇವಾಗ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ನಾನು ಆ ನಿದ್ದೆಗೆ ವಾಪಸ್ ಹೋಗಬೇಕೀಗ, ಈಗ ಎದ್ದ ತಕ್ಷಣ. ಅಂದರೆ ಆ ನಿದ್ದೆಯಲ್ಲಿರೋ ಆನಂದ ಸ್ಪಷ್ಟತೆ ಇರುತ್ತೆ. ಆದರೆ ನಾನೇ ಆ ಆನಂದ ಅಂತ ಯಾಕೆ ಇರಲ್ಲ ಸ್ಪಷ್ಟತೆ ಇವಾಗಂದರೆ, ಈ ಬೇರೆ ನಾನು ದೇಹ, ನಾನು ಮನಸ್ಸು ಅದೆಲ್ಲ ಬಂದು ಸೇರಿರುತ್ತೆ. ಅದನ್ನು ಬೇರ್ಪಡಿಸಿದಾಗ ನಾನೇ ಆ ಆನಂದ ಆಗೋ ರಿಯಲೈಸೇಷನ್ನು ದಕ್ಷಿಣಾಮೂರ್ತಿಯ ಅನುಗ್ರಹದಿಂದ ಅದೇ ಮೋಕ್ಷ ಅಂತ ಹೇಳ್ತೀವಿ ನಾವು. ಅಂದರೆ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಏನು ಹೇಳ್ತಾರೆ ಅಂದರೆ, ಮೋಕ್ಷ ತುಂಬ ಸುಲಭ. ಏನು ಮಾಡಬೇಕು ಅಂದರೆ, ನಾವು ಈ ಸುಷುಪ್ತಿ, ಗಾಢ ನಿದ್ದೆ, ಡೀಪ್ ಸ್ಲೀಪ್ ಬಗ್ಗೆ ಚಿರಕಾಲ ಚಿಂತನೆ ಮಾಡ್ಬೇಕು ನಾವು. ಸರಿ, ಎಷ್ಟು ಸುಲಭ ಅದು. ನಿದ್ದೆಗಿಂತ ಸುಖವಾದ ಇನ್ಯಾದಿದೆ? ಅದಕ್ಕೆ ಚಿಂತನೆ ಮಾಡೋದು ಏನು ಕಷ್ಟ? ಜಗದ್ಗುರುಗಳು ಹೇಳ್ತಾರೆ, ಯದಿ ಸುಷುಪ್ತಿಂ ಚಿಂತಯೇಚ್ಚೇತ್, ಚಿರಕಾಲಂ ಸುಷುಪ್ತಿಂ ಚಿಂತಯೇಚ್ಚೇತ್ ಸಮಾಧಿ ಅವಶ್ಯಂ ಭಾವೇತ್ ಅಂತ. ಅಂದರೆ ಸುಷುಪ್ತಿ ಬಗ್ಗೆ ಮತ್ತೆ ಮತ್ತೆ ಚಿಂತನೆ ಮಾಡ್ತಾ ಮಾಡ್ತಾ ವಿವೇಕ ತಗೊಂಬಂದರೆ ಸಮಾಧಿಗೆ ಹೋಗ್ತೀವಿ ನಾವು. ಸಮಾಧಿ ಅಂದರೆ ಯೋಗ ಅವಸ್ಥೆದು ಅವಧಿ, ಹೈಯೆಸ್ಟ್ ಪರಮಾವಧಿ, ಅಥವಾ ಮೋಕ್ಷಕ್ಕೆ ಹೋಗ್ತೀವಿ ನಾವು ಅಂತ ಹೇಳಬೇಕಿಲ್ಲಿ.